ನ್ಯೂಸ್ನ ಸಮಸ್ತ ಜನತೆಗೆ ಹಳ್ಳಿ ಜೀವನಕ್ಕೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಹೌದು, ಇವತ್ತಿನ ಆಧುನಿಕ ಜಗತ್ತಿನ ಆಧುನಿಕ ಭರಾಟೆಯಲ್ಲಿ ನಾವು ಅಂದಿನ ಹಳ್ಳಿ ಸೊಗಡು, ಆ ಹಳ್ಳಿ ಮುಗ್ಧತೆ, ಆ ಹಳ್ಳಿ ಜೀವನ, ಅಂದಿನ ಊಟ, ಪಾಠ, ಆಟ ಎಲ್ಲವನ್ನೂ ಮರ್ತು ಹೋಗ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ನಾನು ಮತ್ತು ನಮ್ಮ ತಂಡ ಇವತ್ತಿನ ತಂತ್ರಜ್ಞಾನದ ಜೀವನದಲ್ಲಿ ಹಳ್ಳಿ ಸೊಗಡನ್ನ ಮರೆತಿರುವಂಥ ನಿಮಗೆಲ್ಲ ಆ ಒಂದು ಹಳ್ಳಿ ಜೀವನವನ್ನ ನೆನಪಿಸುವಂತ ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಳ್ಳಿ ಜೀವನ ತೋರಿಸ್ತೀನಿ ಅಂತ ಹೇಳಿದೆ, ಆದ್ರೆ ಬೆಂಗಳೂರಿನಲ್ಲಿ ಹಳ್ಳಿ ಜೀವನ ಎಲ್ಲಿ ಸಿಗುತ್ತಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಾನಿವತ್ತು ಬಂದಿರುವಂಥದ್ದು ಜಕ್ಕೂರಿನಲ್ಲಿರುವಂಥ ರಂಗೋಲಿ ಗಾರ್ಡನ್ಗೆ ಬಂದಿದ್ದೀನಿ. ಈ ರಂಗೋಲಿ ಗಾರ್ಡನ್ನಲ್ಲಿ ಅದ್ಭುತವಾಗಿ ಹಳ್ಳಿ ಜೀವನ ತೆರೆದಿಟ್ಟಿದ್ದಾರೆ. ಸೊ ಹಾಗಾದರೆ ಹಳ್ಳಿ ಜೀವನ ಹೇಗಿದೆ, ಅದರ ವಾತಾವರಣ ಹೇಗಿದೆ, ಮತ್ತು ಅಂದಿನ ಆಟ ಪಾಠ ಊಟವನ್ನು ನೆನಪಿಸುವಂತಹ ಆ ಚಿತ್ರಣ ಹೇಗಿದೆ ಅನ್ನೋದನ್ನು ಇಂಚಿಂಚು ಮಾಹಿತಿನ ಕೊಡ್ತೀನಿ. ಬನ್ನಿ ಹಾಗಾದರೆ. ಸ್ವಲ್ಪ ಜನ ಮಾತ್ರ ನಾವು ಇಲ್ಲಿರೋದು, ಬಟ್ ಎಲ್ಲ ಇರೋದು ಇಲ್ಲೆಲ್ಲ ಪುತ್ಥಳಿಗಳು, ಅಂದರೆ ಗೊಂಬೆಗಳು. ನಂಗೆ ಹೆಂಗೆ ಅನಿಸ್ತಾ ಇದೆ ಅಂತಂದರೆ ಎಲ್ಲ ಜನ ಇದ್ದಾರೆ ಇಲ್ಲಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಎಲ್ಲ ಗೊಂಬೆಗಳೇ ಇರೋದು, ಗೊಂಬೆಗಳೇ ಹಳ್ಳಿ ಜೀವನದ ಅನುಭವವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇರೋದು. ಹೇಗಿದೆ ನೋಡಿ, ತಾಯಿ ಕಂಕಳಲ್ಲಿ ಮಗು, ಆಮೇಲೆ ಅಲ್ಲೊಂದು ಮುದ್ದಾದ ಹೆಣ್ಣು ಮಗು ಕೈಯಲ್ಲಿ, ಆಮೇಲೆ ಬುಡಬುಡಿಕೆ ಶಾಸ್ತ್ರದವ್ರು ಬಂದಿದ್ದಾರೆ ಮನೆಗೆ, ಶಾಸ್ತ್ರ ಕೇಳ್ತಾ ಇದ್ದಾರೆ ಅನಿಸುತ್ತೆ ಮೇ ಬಿ. ಹೆಂಗಿದೆ ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಹೆಂಗಿರುತ್ತೆ ಅದನ್ನೆಲ್ಲ ಹೇಳ್ತಾ ಇರ್ಬೋದೇನೋ ಬುಡಬುಡಿಕೆ ಶಾಸ್ತ್ರದವರು. ಈ ಮನೆ ನೋಡಿದ್ರಲ್ಲ ನೀವು, ಈ ಮನೆ ಈ ಒಂದು ಕಲ್ಚರ್ ಮತ್ತು ಈ ಒಂದು ಯಾವ ಒಂದು ಮನೆತನವನ್ನು ಬಿಂಬಿಸ್ತಾ ಇದೆ ಅನ್ನೋದನ್ನು ಇಲ್ಲಿ ನೀಟಾಗಿ ಒಂದು ಡಿಸ್ಪ್ಲೇ ಮಾಡಿದ್ದಾರೆ. ಒಕ್ಕಲಿಗರ ಮನೆ ಅಂತ, ಮಂಡ್ಯ ಜಿಲ್ಲೆಯಲ್ಲಿರುವ ಒಕ್ಕಲಿಗರ ಮನೆ. ಈ ಮನೆಯಲ್ಲಿ ಗೃಹಿಣಿಯರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ನೋಡಿ ಹಾಗಾದರೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ, ನಾನು ಒಂದು ಗ್ಲಿಮ್ಸ್ ತೋರಿಸ್ತಾನೆ ನೋಡಿ. ಅವ್ರ ತೋಟದಲ್ಲಿ ಏನೋ ಬೆಳೆದಿದ್ದಾರಂತೆ, ಇವ್ರ ತೋಟದಲ್ಲಿ ಇನ್ನೇನೋ ಬೆಳೀತಾ ಇದ್ದಾರೆ. ಇವರು ಉಳುಮೆ ಮಾಡ್ತಿದ್ದಾರೆ, ಅವರು ಉಳುಮೆ ಮಾಡ್ತಾ ಇದ್ದಾರೆ. ಬನ್ನಿ ಇಲ್ಲಿ ಮಾರ್ಕೆಟಿಗೆ ಹೋಗೋಣ. ಈಗ ನಾವು ಹೋಗ್ತಾ ಇದ್ದೀವಿ ರಂಗಮಂದಿರದ ಒಳಗಡೆ. ಬನ್ನಿ, ರಂಗಮಂದಿರ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ವಾವ್, ಬಾಗಿಲು ಹೇಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಇಲ್ಲೂ ಗೊಂಬೆಗಳ ಆಟ, ಬೊಂಬೆ ಆಟವಯ್ಯ ಆ ಹಾಡನ್ನ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಈ ಹಾಲಿಗೆ ಬಂದ ತಕ್ಷಣ ನನಗೆ ಹಾಡೆಲ್ಲ ಬರೋಕ್ಕೆ ಶುರುವಾಯಿತು. ಬನ್ನಿ 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 ಒಳಗಡೆ ಬನ್ನಿ. ಈ ಪಾರಂಪರ್ಯ ಜೀವನದ ಜೊತೆಗೆ ನೀವು ಕೂಡ ಏನಾದರೂ ಫಂಕ್ಷನ್ಗಳನ್ನು ಮಾಡ್ಕೊಳ್ಬೇಕು, ನೀವು ಕೂಡ ಸಂಭ್ರಮಿಸಬೇಕು ಅಂತ ಬಂದರೆ ಇಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆಗೂ ಕೂಡ ಯಾವುದೇ ರೀತಿಯಾದಂಥ ಇದನ್ನಿಲ್ಲ, ಎಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿ, ಚೆನ್ನಾಗಿ ಡೈನಿಂಗ್ ಹಾಲ್ನ ಎಲ್ಲ ಇದನ್ನು ಮಾಡಿರೋದು, ಮತ್ತು ಕುತ್ಕೊಳ್ಳೋಕ್ಕೆ ಮತ್ತು ಗೆಸ್ಟ್ಗೆಲ್ಲ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿದೆ. ಚೇರ್ಗಳ ವ್ಯವಸ್ಥೆ ಚೆನ್ನಾಗಿದೆ.
ಈಗ ಇಲ್ಲಿ ಊಟದ ವ್ಯವಸ್ಥೆ ಹೇಗಿದೆ, ಊಟ ಏನೇನು ಇಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಖಡಕ್ ಜೋಳದ ರೊಟ್ಟಿ ಇಲ್ಲಿ ಸಿಗತ್ತಂತೆ. ಬರ್ರಿ ಹೆಂಗಾದ್ರೆ ಊಟ ಹೆಂಗೈತಿ ನೋಡೋಣ. ನೋಡಿ, ಉತ್ತರ ಕರ್ನಾಟಕ ಅಂದ ತಕ್ಷಣ ನನ್ನ ಆಕ್ಸೆಂಟ್ ಕೂಡ ಚೇಂಜ್ ಆಗಿಬಿಡ್ತು. ಹಾಗಾದರೆ ಊಟ ಹೇಗಿದೆ ನೋಡ್ತಾ ಹೋಗೋಣ. ಬನ್ನಿ 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 ಇಂಟ್ರೊಡ್ಯೂಸ್ ಮಾಡ್ತೀನಿ. ಮೆಂತ್ಯ ಪಲ್ಯ, ಮೆಂತ್ಯ ಸೊಪ್ಪಿದೆ, ಆಮೇಲೆ ಈರುಳ್ಳಿ ಸೊಪ್ಪಿದೆ, ಜೊತೆಗೆ ನಿಮಗೆ ಸೌತೆಕಾಯಿ ಸಲಾಡ್ ಸಿಗುತ್ತೆ, ಈರುಳ್ಳಿ ಸಿಗುತ್ತೆ, ಮತ್ತು ಜುನ್ಕ ಸಿಗುತ್ತೆ ಕಡಲೆ ಹಿಟ್ಟಿನಿಂದ ಮಾಡಿರೋದು, ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಸಿಗುತ್ತೆ, ಆಮೇಲೆ ಹಪ್ಪಳ ಸಿಗುತ್ತೆ, ಚಪಾತಿ ಸಿಗುತ್ತೆ, ಚಪಾತಿ ಇದೆ, ಓಕೆ. ಆಮೇಲೆ ಇದು ಜೋಳದ ರೊಟ್ಟಿ, ಉತ್ತರ ಕರ್ನಾಟಕದ ಹೇಳಿ ಮಾಡಿಸಿರೋ ಜೋಳದ ರೊಟ್ಟಿ ಇಲ್ಲಿ ಐತಿ. ಆಮೇಲೆ ನಿಮಗೂ ಬೇಕಂತಂದರೆ ನಿಮಗೆ ತುಪ್ಪನೂ ಇರುತ್ತೆ, ಬೆಣ್ಣೆ ಇರುತ್ತೆ. ಆಮೇಲೆ ಇಲ್ಲಿ ಬನ್ನಿ ಮಹೇಶ್, ಇದು ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಹೇಳಿ ಮಾಡಿಸಿರುವಂಥದ್ದಂದರೆ ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಮತ್ತು ಇದು ಯಾವ ಚಟ್ನಿ ಸರ್? ಯಾವುದು? ಬೆಳ್ಳುಳ್ಳಿ ಚಟ್ನಿ, ಉಪ್ಪಿನಕಾಯಿ ಎಲ್ಲನೂ ಇಟ್ಟಿದ್ದಾರೆ. ಸೊ ಎಲ್ಲ ಟೇಸ್ಟ್ ಮಾಡ್ಬೋದು. ಆಮೇಲೆ ಕಾಳು ಪಲ್ಯ ಇದೆ, ಹೆಸರು ಕಾಳು ಪಲ್ಯ ಇದೆ, ಆಮೇಲೆ ಬದನೆಕಾಯಿ ಪಲ್ಯ, ಬದನೆಕಾಯಿ ಎಣಗಾಯಿ ಅನ್ಸುತ್ತಲ್ಲ, ಎಣಗಾಯಿ ಇದೆ, ಆಮೇಲೆ ಪಾಯಸ ಇದೆ, ಶಾವಿಗೆ ಪಾಯಸ, ಸೂಪರ್. ಆಮೇಲೆ ರೈಸ್ ಇದೆ, ವೈಟ್ ರೈಸ್, ನುಗ್ಗೆಕಾಯಿ ಸಾಂಬಾರ್ ಇದೆ ಅಂತೆ. ನುಗ್ಗೆಕಾಯಿ ಸಾಂಬಾರ ಬೇಳೆ ಸರ? ನುಗ್ಗೆಕಾಯಿ ಸಾಂಬಾರು ಒಳ್ಳೆ ಕಾಂಬಿನೇಷನ್ ರೀ. ಆಮೇಲೆ ರಸಮ್ ಕೂಡ ಇದೆ. ರಸಮ್ ಅಂದರೆ ರಸಮ್, ನುಗ್ಗೆಕಾಯಿ ಸಾಂಬಾರು ಅಂದರೆ ನುಗ್ಗೆಕಾಯಿ ಸಾಂಬಾರು. ಆಮೇಲೆ ಫೈನಲ್ ಟಚ್ ಒಂದು ಮೊಸರು. ಎಲ್ಲ ಸೂಪರ್ ಆಗಿರೋ ವೆರೈಟಿ ಆಗಿರೋ ಊಟ ಈಗ ಇಲ್ಲಿ ಲಭ್ಯ ಇದೆ. ಮೊದಲ ನಾ ಹೇಳಿ ಕೇಳಿ ಉತ್ತರ ಕರ್ನಾಟಕದ ಹುಡುಗಿ ಇದ್ದೀನಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಐತಂತ, ಬದ್ನಿಕಾಯಿ ಪಲ್ಯ ಐತಿ, ಬಾಯಾಗ ನೀರು ಬರತೈತಿ, ಊಟ ಮಾಡಬೇಕು ಅನ್ಸಾಯ್ತಿ. ಕಾಯತೀನಿ ಬಡಿಸ್ಕೊಂಬರತ್ತ. ಊಟ ಬಂತು. ಥ್ಯಾಂಕ್ ಯು. ಅಬ್ಬಾ, ನೀವು ನೋಡಿ ಏನೆಲ್ಲ ಊಟ ನನಗೆ ಕೊಟ್ಟಿದ್ದಾರೆ ಅಂತ. ರೈಸ್ ಇದೆ, ಅದ್ರ ಮೇಲೆ ಬೆಣ್ಣೆ ಇದೆ, ಆಮೇಲೆ ಮೆಂತ್ಯ ಸೊಪ್ಪಿದೆ, ಸ್ವೀಟ್ ಇದೆ, ಶಾವಿಗೆ ಪಾಯಸ, ಕಾಳು ಪಲ್ಯ, ಆಮೇಲೆ ನನ್ನ ಫೇವ್ರೇಟು ಬದನೆಕಾಯಿ ಪಲ್ಯ, ಎಣಗಾಯಿ ಪಲ್ಯ ಇದೆ. ಸೂಪರ್ ಕಂಡ್ರೆ ಸೂಪರ್. ನಾವು ಒಮ್ಮೊಮ್ಮೆ ಅಂದ್ಕೊಳ್ತಿರ್ತೀವಿ ಉತ್ತರ ಕರ್ನಾಟಕದಲ್ಲಿರೋರು ಬೆಂಗಳೂರಲ್ಲಿ ಮಾಡ್ತೀನಿ ಆ ಥರ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅಷ್ಟೊಂದು ವೈಬ್ ಸಿಗಲ್ಲ, ಅಷ್ಟೊಂದು ಊಟ ಆ ಥರದ್ದು ಟೇಸ್ಟ್ ಸಿಗಲ್ಲ ಅಂತ. ಬಟ್ ಇಲ್ಲಿ ಸಿಗುತ್ತೆ, ಚೆನ್ನಾಗಿದೆ ಟೇಸ್ಟು. ಬದನೆಕಾಯಿ ಚೆನ್ನಾಗಿ ಬೆಂದಿದೆ, ಆಮೇಲೆ ಮಸಾಲೆನೂ ಕೂಡ ಚೆನ್ನಾಗಿ ಹಾಕಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಚಟ್ನಿ, ಶೇಂಗಾ ಚಟ್ನಿ, ಕೆಂಪು ಚಟ್ನಿ, ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ ಊಟ. ಸುಮ್ಮನೆ ನಮಗೆ ವೀಕೆಂಡ್ಸ್ ಸಿಕ್ಕಾಗ ಅಥವಾ ನಮಗೇನಾದರೂ ಟೈಮ್ ಸಿಕ್ಕಾಗ, ಆಮೇಲೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಬೆರಿಬೇಕು ಅಂತ ಅನಿಸ್ದಾಗ ನಾವು ಒಂದೊಳ್ಳೆ ಪ್ಲೇಸ್ನ ಹುಡುಕಾಟದಲ್ಲಿರ್ತೀವಿ. ಆ ಸಂದರ್ಭದಲ್ಲಿ ನಾವು ಈ ರಂಗೋಲಿ ಗಾರ್ಡನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಂದೊಳ್ಳೆ ಅದ್ಭುತವಾದಂಥ ವಾತಾವರಣ ಇಲ್ಲಿದೆ. ಎಲ್ಲಿ ನೋಡಿದ್ರೂ ಬರೀ ಹಸಿರು ವಾತಾವರಣನೇ ಇರೋದು. ಅದರ ಮಧ್ಯೆ ಜನ ಇದ್ದಾರೆ, ತುಂಬ ಚೆನ್ನಾಗಿ ಜನ ಬಂದಿದ್ದಾರೆ ಇಲ್ಲಿ. ಆಮೇಲೆ ಆ ಬೊಂಬೆಗಳು, ಅದೆಲ್ಲ ನನಗೆ ನಿಜವಾಗ್ಲೂ ಒಂಥರ ಸ್ವರ್ಗದ ಥರ ಫೀಲ್ ಆಗಿದೆ ಇವತ್ತು ನನಗೆ. ಅದರ ಜೊತೆಗೆ ಆ ಸ್ವರ್ಗನ ಎರಡರಷ್ಟು ಮಾಡೋಕ್ಕೆ ನನಗೆ ಉತ್ತರ ಕರ್ನಾಟಕದ ಊಟ ಕೊಟ್ಟವ್ರು ನನಗೆ ಸೂಪರ್ ಆಗಿದೆ. ಇಲ್ಲಿ ನನಗಂತ ಅಷ್ಟೇ ಅಂತಲ್ಲ, ಇಲ್ಲಿ ಇರೋದು ಊಟ ಸಿಗೋದೇ ಉತ್ತರ ಕರ್ನಾಟಕದ ಊಟ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹಚ್ಚ ಹಸಿರಿನಿಂದ ತುಂಬಿ ತುಳುಕ್ತಾ ಇರುವಂಥ ಈ ಹಳ್ಳಿ ಸೊಗಡಿನ ವಾತಾವರಣ ಹೇಗಿತ್ತು ಅಂತ ನಾನು ಕೂಡ ಸಾಧ್ಯ ಆದಷ್ಟು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದೆ. ನಿಮಗೀಗ ಕಾಡ್ತಾ ಇರುವಂಥ ಪ್ರಶ್ನೆಗಳು ಇಷ್ಟೇ. ಈ ಒಂದು ಗಾರ್ಡನ್ನ ನಿರ್ಮಾತೃ ಯಾರು, ಹಾಗೆ ಈ ರಂಗೋಲಿ ಗಾರ್ಡನ್ ಅಂತ ಹೇಳಿ ಯಾಕೆ ಹೆಸರು ಇಟ್ಟಿದ್ದಾರೆ, ಜೊತೆಗೆ ಏನು ಉದ್ದೇಶ ಇಟ್ಕೊಂಡು ಈ ಒಂದು ಗಾರ್ಡನ್ನ ರೆಡಿ ಮಾಡಿದ್ದಾರೆ, ಈ ಎಲ್ಲ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇರುತ್ತೆ. ಅದರ ಜೊತೆಗೆ ನಾವು ಯಾವ ದಿನ ಇಲ್ಲಿ ಬಂದರೆ ನಮಗೆ ಹೆಚ್ಚೆಚ್ಚು ಮನರಂಜನೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಕ್ಕಿಂತ ಹೀಗಾಗಿ ಈ ಒಂದು ಹೆಚ್ಚಿನ ಇನ್ಫಾರ್ಮೇಷನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗಣೇಶ್ ವಿ ಅಂತ. ಓಕೆ. ನಾನು ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ಈ ರಂಗೋಲಿ ಗಾರ್ಡನ್ ಬಗ್ಗೆ ಹೇಳೋದಿದ್ರೆ, ಇದು
ನಮ್ಮ ರಾಜ್ಯದ ಒಂದು ಸ್ವತ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರ ವತಿಯಿಂದ ಈ ಒಂದು ರಂಗೋಲಿ ಗಾರ್ಡನ್ ಅಂದ್ರೆ ಇದು ಪಾರಂಪರಿಕ ಗ್ರಾಮದ ಒಂದು ಮಾದರಿಯಾಗಿದೆ. ಈ ಮಾದರಿನ ನಮ್ಮ ಘನ ಸರ್ಕಾರವು ಈ ಒಂದು ರೀತಿಯ ಒಂದು ಹಳ್ಳಿ ವಾತಾವರಣ ಇರುವಂತದ್ದನ್ನ ನಾವು ಇಲ್ಲಿ ನಿರ್ಮಿಸಬೇಕು. ಯಾಕೆ ಅಂದ್ರೆ ಈಗಿನ ಪೀಳಿಗೆಯ ಮಕ್ಕಳಿಗೆ ಹಳ್ಳಿ ಜೀವನದ ಬಗ್ಗೆ ಹೆಚ್ಚು ಗೊತ್ತಿರೋದಿಲ್ಲ. ಆಮೇಲೆ ಹಳ್ಳಿಗಳಲ್ಲಿ ಯಾವ ರೀತಿಯ ಮನೆಗಳಿತ್ತು, ಅವರ ಸಂಪ್ರದಾಯ ಏನು, ಅವರ ದಿನನಿತ್ಯದ ಕಾರ್ಯಾಚರಣೆ ಏನ್ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಆ ಮಕ್ಕಳಿಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಇದನ್ನ 2018ರಲ್ಲಿ ಪ್ರಾರಂಭ ಮಾಡಿದ್ರು. ಇದರ ಬಗ್ಗೆ ಪರಿಕಲ್ಪನೆಯನ್ನು ತಗೊಂಡು ಇದನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿರೋರು ಇವತ್ತು ನಮ್ಮ ಜೊತೆಲಿ ಇಲ್ಲ. ಅವರು ಡಾಕ್ಟರ್ TB ಬಕ್ಕಣ್ಣವರ್ ಅಂದ್ಬಿಟ್ಟು ಅವರು ಶಿಗ್ಗಾಂವ್ ಹಾವೇರಿ ಡಿಸ್ಟ್ರಿಕ್ಟ್ ಇಂದ ಬಂದಿರೋರು. ಇವರ ಬಗ್ಗೆ ಬಹಳಷ್ಟು ಮಾಹಿತಿ ಇದ್ರೂ ಸಹ ಇನ್ನು ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಳ್ಬೇಕಂತ ನನ್ನ ಅನಿಸಿಕೆ. ಯಾಕಂದ್ರೆ ಉತ್ಸವ್ ಗಾರ್ಡನ್ ಅನ್ಬಿಟ್ಟು ಶಿಗ್ಗಾಂವ್ ಹತ್ರ ಒಂದು ಇವರ ಮಾಸ್ಟರ್ ಪೀಸ್ ಅದನ್ನ ಅವರು ಅಲ್ಲಿ ಮೊದಲನೇದಾಗಿ ಮಾಡಿದ್ರು. ಇವರು ಒಬ್ಬ ಲೆಕ್ಚರರ್ ಆಗಿ ದಾವಣಗೆರೆ ಆರ್ಟ್ಸ್ ಕಾಲೇಜಲ್ಲಿ ಇವರು ಲೆಕ್ಚರರ್ ಆಗಿದ್ರು. ಇವರ ಈ ಕಲೆ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆದುಕೊಂಡು ಇವರದೇ ಆದಂತ ಒಂದು ಸಂಸ್ಥೆಯನ್ನ ಇಟ್ಕೊಂಡಿದ್ದಾರೆ. ಅವರು ಕಲಾ ಗ್ರಾಮ ಅನ್ಬಿಟ್ಟು ಅವ್ರದ್ದು ನಡೆಸ್ತಾ ಇದ್ದಾರೆ. ಅವರು ಇದನ್ನ ಪರಿಕಲ್ಪನೆ ಮಾಡಿ ಇದನ್ನ ಪ್ರಸ್ತುತ ಮಾಡಿದವರು ಡಾಕ್ಟರ್ TB ಬಕ್ಕಣ್ಣವರ್. ಶ್ವೇತಾ. ತುಂಬ ಖುಷಿ ಆಯಿತು. ನಮ್ಮ ಕನ್ನಡ ನಾಡಿನ ಸೊಬಗು, ಸೌಂದರ್ಯ, ನೃತ್ಯ ಕಲೆಗಳು ಎಲ್ಲ ನೋಡಿ ಭಾರಿ ಖುಷಿ ಆಯಿತು ನನಗೂ. ನನ್ನ ಮಗನಿಗೆ ಸಿಟಿ ಲೈಫ್ ನೋಡಿ ನೋಡಿ ಬೇಜಾರಾಗ್ತದೆ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಬಟ್ ಇಲ್ಲಿ ಕರ್ಕೊಂಡು ಬಂದು ನಂಗೆ ಭಾರಿ ಖುಷಿ ಆಯಿತು. ನನ್ನ ಮಗನಿಗೆ ಎಲ್ಲ ಥರದ್ದು ದನ ಇರ್ಬೋದು, ಕರುಗಳು ಮತ್ತು ನೃತ್ಯ ಕಲೆಗಳು, ಕುಸ್ತಿ ಎಲ್ಲ ನೋಡಿಸಿ ಖುಷಿ ಆಯಿತು ನನಗೆ. ಎಲ್ಲರೂ ತಮ್ಮ ಮಕ್ಕಳನ್ನ ದೊಡ್ಡವರೇ ಆಗಲಿ ಚಿಕ್ಕವರಾಗಿ ಬಂದು ಸವಿಬೋದು, ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಕಲಿಯುವಂಥದ್ದಿದೆ, ಹೇಳ್ಕೊಡುವಂಥದ್ದು ತುಂಬ ಇದೆ. ಇವಾಗಿನ ಕಾಲದಲ್ಲಿ ಹಳ್ಳಿ ಸೊಬಗು ಸೌಂದರ್ಯ ನಾವೇನು ಸವಿಯೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಬಂದು ನೀವು ಮಕ್ಕಳು ಪ್ರತಿಯೊಂದು ತೋರಿಸ್ಬೋದು. ನೀವು ಪ್ರತಿಯೊಂದು ಹಳ್ಳಿ ಸೊಗಡು, ಒಬ್ಬ ಕೈಮರನೇ ಆಗ್ಬೋದು, ಒಬ್ಬ ಕೈಮಗ್ದವರೇ ಆಗಿರ್ಬೋದು, ಮಗುನ ಎತ್ಕೊಂಡಿರೋ ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಆಸಮ್, ಸೂಪರ್ ಆಗಿತ್ತು. ಜೋಳದ ರೊಟ್ಟಿ ಊಟ ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ರಂಗೋಲಿ ಗಾರ್ಡನ್ ಹೇಗಿದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಈ ಹಳ್ಳಿ ಜೀವನದಿಂದ ತಪ್ಪಿಸಿಕೊಂಡು ನಗರದಲ್ಲಿ ವಾಸಿಸ್ತಾ ಇರುವಂತ ಯುವ ಜನತೆ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ನೆಮ್ಮದಿಯನ್ನು ಹುಡುಕ್ತಾ ಇದ್ದಾರೆ. ಆ ನೆಮ್ಮದಿ ನಿಮಗೆ ಬೇಕು, ಹಳ್ಳಿ ಜೀವನ ನಮಗೆ ಬೇಕು, ಹಳ್ಳಿ ಸೊಗಡಿನ ಆ ಆಚಾರ ವಿಚಾರ, ಹಾಗೆ ಆಟ ಪಾಠ ಊಟ ಎಲ್ಲವನ್ನು ಕೂಡ ಮತ್ತೊಮ್ಮೆ ನಾವು ಅನುಭವಿಸಬೇಕು ಅನ್ನೋ ಅದೇನಾದರೂ ಯೋಚನೆ ನಿಮ್ಮಲ್ಲಿ ಬಂದಿದ್ರೆ ನೀವು ಈ ಕೂಡಲೇ ತಪ್ಪದೆ ರಂಗೋಲಿ ಗಾರ್ಡನ್ಗೆ ವಿಸಿಟ್ ಕೊಟ್ರೆ ಆ ಎಲ್ಲ ಅನುಭವಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.